ಶಾಸಕರಾದಂಥ ಎನ್ ಶ್ರೀನಿವಾಸರವರು ನಮ್ಮ ಕ್ಷೇತ್ರದ ಅಂದರೆ ನಿರ್ಮಲಾ ಕ್ಷೇತ್ರದ ಶಾಸಕರಾದ ಮೇಲೆ ಅವರು ಯುವ ಉತ್ಸಾಹಿಗಳಂತೆ ಕ್ಷೇತ್ರಾದ್ಯಂತ ಕೆಲಸ ಮಾಡುತ್ತಾ ಹಾಗೂ ಇದೊಂದು ಕ್ರೀಡಾ ಮನೋಭಾವನೆ ಇಟ್ಕೊಂಡು ಹೆಣ್ಣು ಮಕ್ಕಳಲ್ಲಿ ಒಂದು ಈ ರಂಗೋಲಿ ಹಿಂದೂ ಸಂಸ್ಕೃತಿ ಅಂತ ಏನಿದೆ ಅದನ್ನು ಜನಗಳಿಗೆ ತಿಳುವಳಿಕೆ ಮಾಡೋ ಮುಖಾಂತರ ಜನಗಳನ್ನ ಸ್ಪಂದಿಸೋ ಮುಖಾಂತರ ಹೆಣ್ಮಕ್ಳನ್ನ ಸ್ಪಂದಿಸೋ ಮುಖಾಂತರ ಈ ನಮ್ಮ ಕ್ಷೇತ್ರದ ಮೇಲೆ ಉತ್ಸುಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ನಮ್ಮ ಸೂಲ್ಕುಂಡೆ ಗ್ರಾಮ ಈ ಪಂಚಾಯತಿನಲ್ಲಿ ದೊಡ್ಡದು. ಆ ಸೂಲ್ಕುಂಡೆ ಗ್ರಾಮದಲ್ಲಿ 3 ಜನ ಮೆಂಬರ್ ಇಲ್ಲಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರು ಚೆನ್ನಾಗಿ ಬಿಡಿಸಿದ್ದಾರೆ. ಹೆಣ್ಮಕ್ಳು ನಮ್ಮಲ್ಲಿ ಭಾರಿ ಉತ್ಸುಕರಾಗಿ ಇದ್ದಾರೆ. ಹೆಣ್ಮಕ್ಳು ತುಂಬ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ರಂಗೋಲಿ ಬಿಡೋದ್ರಿಂದ. ನಮ್ಮೂರಲ್ಲಿ ಬೇರೆ ಕಡೆನೂ ನಾನು ಕೇಳಿದ್ದೀನಿ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಆ ಹಿಂದೆ ಶಾಸಕರು ಯಾರು ಈ ಥರ ಒಂದು ಉತ್ಸಾಹ ಪ್ರೋತ್ಸಾಹ ಮಾಡಿರಲಿಲ್ಲ MLAಗಳು. ಆದ್ದರಿಂದ ನಮ್ಮ MLAಗಳು ನಮ್ಮ ಎಲ್ಲರಿಗೂ ಸ್ಪಂದಿಸ್ತಾ ಹೆಣ್ಮಕ್ಳುಗಳಿಗೆ ಆಮೇಲೆ ಗ್ರಾಮಕ್ಕೆ ಸಾಕಷ್ಟು ಸೌಲಭ್ಯಗಳನ್ನ ಒದಗಿಸ್ಕೊಟ್ಟಿದೆ. ಜೊತೆಗೆ ನಮ್ಮ ಗ್ರಾಮದಲ್ಲಿ ಸುಮಾರು 50% ಏನು ನಮ್ಮ ತಿಗಳು ಸಮಾಜದ ಬಾಂಧವರಿದ್ದಾರೆ ಅವರಿಗೆ ಈ ನಮ್ಮಲ್ಲಿ ಒಂದು ಸಮುದಾಯ ಭವನ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ತಾಲೂಕಿನಲ್ಲಿ 1.5 ಎಕರೆ ಜಮೀನನ್ನು ಅವರ ಮೀಸಲಾಗಿ ಇಡೀ ತಾಲೂಕಿನ ತಿಗಳು ಸಮಾಜಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೂ ನಮ್ಮ ಕಾಲೋನಿ SC/ST ಕಾಲೋನಿಗೆ 50 ಲಕ್ಷ ಅನುದಾನವನ್ನು ಕೊಡ್ತೀನಿ, ಇನ್ನೊಂದು ತಿಂಗಳಲ್ಲಿ ಬಂದು ಪೂಜೆ ಮಾಡ್ತೀನಿ ಅಂತ ಹೇಳೋಗಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ನನ್ನ ಹೆಸರು ಮಂಜುನಾಥ್, ಕಾಂಗ್ರೆಸ್ ಮುಖಂಡರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಸುಲ್ಕುಂಟೆ.